ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಶ್ರೂಮ್ ಬಿರಿಯಾನಿ ಆಗಿರುತ್ತೆ. ಸೊ ಬಿರಿಯಾನಿಗೆ ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಶ್ರೂಮು ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೆ. ಬಿರಿಯಾನಿ ಸ್ಪೈಸೀಸು ಮತ್ತು ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೊಟೊ ಮತ್ತು ಪುದೀನ, ಅಕ್ಕಿ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಫಸ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ಬಿರಿಯಾನಿ ಸ್ಪೈಸೀಸ್ ಹಾಕಿ ಮತ್ತು ಪುದೀನ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಬಿರಿಯಾನಿಗೆ ಯಾವಾಗಲೂ ಅಷ್ಟೇ, ನಾನು ಏನೇ ರೈಸ್ ಮಾಡಿದ್ರು ಫಸ್ಟು ನಾನು ಪುದೀನ ಹಾಕ್ಕೊತೀನಿ, ಏಕೆಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಎಲ್ಲ ಲಾಸ್ಟಲ್ಲಿ ಹಾಕ್ತಾರೆ, ನಾನು ಫಸ್ಟಲ್ಲೇ ಹಾಕ್ತೀನಿ. ನನಗೆ ತುಂಬ ಇಷ್ಟ ಈ ಥರ ಮಾಡೋದು. ಸೊ ಈಗ ನಾನು ಪುದೀನ ಮತ್ತು ಬಿರಿಯಾನಿ ಸ್ಪೈಸೀಸು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊತಿದ್ದೀನಿ. ಟೊಮೊಟೊ ಮತ್ತು ಹಾಗೂ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಆ ಕಡೆ ನಮ್ಮ ಹಸ್ಬೆಂಡು ಕಾಫಿ ಮಾಡ್ಕೊಡ್ತಾಯಿದ್ರು. ಅವ್ರು ಮೀನಿಗೆ ಹೋಗಿರಲಿಲ್ಲ. ಸೊ ಬಂದು ನಾನು ಲೇಟ್ ಆಗೋಯ್ತಲ್ಲ ಅಡುಗೆ ಮಾಡೋಷ್ಟರಲ್ಲಿ, ಅದಕ್ಕೆ ಅವ್ರು ನಾನು ಕಾಫಿ ಮಾಡ್ಕೊಡ್ತಾಯಿದ್ರು ಆ ಕಡೆ. ನಾನು ಈ ಕಡೆ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಈ ಥರ ಬಿರಿಯಾನಿ ಮಾಡೋದಂದರೆ ನನಗೆ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟಪಟ್ಟು ತಿಂತಾರೆ ಅವರು. ಮುಂಚೆಯಿಂದನೂ ಇದೇ ಥರ ನಾನು ಮಾಡ್ಕೊಂಡು ಬರ್ತಾ ಇರೋದು. ಸೊ ಅದಕ್ಕೆ ಇದೇ ಸ್ಟೈಲಿಯಲ್ಲೇ ನಾನು ಮಾಡ್ತೀನಿ. ಸೊ ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ಪೈಸಿಯಾಗಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು ಗರಂ ಮಸಾಲ ಮತ್ತು ಪಲಾವ್ ಪೌಡ್ರು ಮತ್ತು ಬಿರಿಯಾನಿ ಪೌಡ್ರ್ ಎರಡು ಮಿಕ್ಸ್ ಮಾಡಿ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಮನೆಯಲ್ಲಿ ಏನೂ ಪ್ರಿಪೇರ್ ಮಾಡಲ್ಲ, ಔಟ್ಸೈಡಿಂದ ಅಂಗಡಿಯಲ್ಲಿ ತೊಗೊಂಡು ಬರ್ತೀನಿ ಪೌಡರ್ಸು. ಸೊ ಅದೆಲ್ಲ ತೊಗೊಂಡು ಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮತ್ತು ಟೊಮೊಟೊ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಸ್ಪೈಸಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆದಮೇಲೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೆ ಎಲ್ಲ ಸಾಫ್ಟ್ ಆದಮೇಲೆ ಸೊ ಹಾಗೆ ಮಶ್ರೂಮು ತೊಳೆದಿಟ್ಟಿದ್ದೆ ಅಲ್ವಾ, ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೇನು ಮಶ್ರೂಮ್ ಸ್ವಲ್ಪ ಬೇಗನೆ ಫ್ರೈ ಆಗಿಬಿಡುತ್ತೆ, ಜಾಸ್ತಿ ಹೊತ್ತೇನು ಅದಕ್ಕೆ ಬೇಕಾಗಿಲ್ಲ. ಸೊ ಹಾಗೆ ಫಸ್ಟು ಮಸಾಲೆ ಗ್ರೇವಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಮಶ್ರೂಮ್ ಹಾಕ್ಕೊತಾ ಇದ್ದೀನಿ. ಸೊ ಮಶ್ರೂಮು ಚೆನ್ನಾಗಿ ವಾಶ್ ಮಾಡಿ, ನನಗೆ ಈ ಥರ ಮುಂಚೆ ವಾಶ್ ಮಾಡೋದೇ ನನಗೆ ಗೊತ್ತಿರಲಿಲ್ಲ. ನಾನು ತಂದ ತಕ್ಷಣ ಹಾಗೆ ತೊಳೆದ್ಬಿಟ್ಟು ಹಾಕ್ತಾಯಿದ್ದೆ. ಸೊ ನಾನು ಯೂಟ್ಯೂಬಲ್ಲಿ ನೋಡಿದೆ ಅದ್ರ ಮೇಲೆ ಇರೋ ಸಿಪ್ಪೆನೂ ತೆಗೆದು ವಾಶ್ ಮಾಡ್ಬೋದು ಅಂತ. ಸೊ ನಾನು ಇವತ್ತು ಟ್ರೈ ಮಾಡಿ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ತೆಗೆದು ಚೆನ್ನಾಗಿ ತೊಳ್ಕೊಂಡು ಹಾಕ್ತಾಯಿದ್ದೀನಿ. ಸೊ ಮಶ್ರೂಮ್ ಆದಮೇಲೆ ಸ್ಪೈಸೀಸ್ ಹಾಕ್ತಾಯಿದ್ದೆ, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಅರ್ಶಿಣ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಆಲ್ರೆಡಿ 2 ಪ್ಯಾಕೆಟ್ ಇಟ್ಕೊಂಡಿದ್ದೀನಲ್ವಾ ಇದು ಬಿರಿಯಾನಿ ಮಸಾಲೆ ಮತ್ತು ಪಲಾವ್ ಪೌಡ್ರು. ಸೊ ಅದಕ್ಕೆ ನಾನು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಹಾಕ್ಕೊಂಡ್ಮೇಲೆ ತಿರ್ಗಿ ಅಕ್ಕಿ ಎಲ್ಲ ತೊಳೆದು ಮುಂಚೆನೇ ಇಟ್ಕೊಂಡಿದ್ದೆ, ಸ್ವಲ್ಪ ನೆನೆಸಿಟ್ಟಿದ್ದೆ ಚೆನ್ನಾಗಿ ಉದ್ರುಗಾಗುತ್ತೆ ಅಂತ. ಸೊ ಅಕ್ಕಿ ಹಾಕ್ಬಿಟ್ಟು ನಾನು 3 ಗ್ಲಾಸ್ ಅಕ್ಕಿಗೆ 5.5 ಗ್ಲಾಸ್ ನೀರು ಇಟ್ಕೊತೀನಿ. 3 ಗ್ಲಾಸ್ ಹಾಕ್ಬಿಟ್ಟು ಅಕ್ಕಿ ಹಾಕಿದ್ದೆ, ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ಇದು ಮಶ್ರೂಮ್ ಬಿರಿಯಾನಿ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.